ಕೆಎಸ್ ಪಕ್ಷದ ಅಭ್ಯರ್ಥಿ ನಿರುಪಾದಿ ಕೆ ಗೋಮರ್ಸಿ ಪ್ರಚಾರ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾದ ನಿರುಪಾದಿ ಕೆ ಗೋಮರ್ಸಿ ಅವರು ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ, ಬಸಪಟ್ಟಣ, ದಾಸನಾಳ ಸೇರಿದಂತೆ ಇನ್ನು ಮುಂತಾದ ಗ್ರಾಮಗಳಲ್ಲಿ ಪ್ರಚಾರವನ್ನ ನಡೆಸಿದರು. ಇದೇ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಎಚ್ ಗೊಡಚಳ್ಳಿ, ರೈತ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಕನಕಪುರ, ಜಿಲ್ಲಾ ಕಾರ್ಯದರ್ಶಿಗಳಾದ ಗಣೇಶ್ ಹಿಂದೆ, ಗಣೇಶ್ ಅಮೃತ್ ಹಾಗೂ ಪಕ್ಷದ ಮುಖಂಡರುಗಳಾದ ಸಂತೋಷ್, ಅಜೀದ್, ಮಲ್ಲಪ್ಪ, ಬಸಪ್ಪ ಸೇರಿದಂತೆ ಇತರರಿದ್ದರು. ಹಾಗಾಗಿ ಅವ್ರನ್ನ ಒಂದೆರಡು ಮಾತು ಕೇಳಿಸೋಣ ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾ ಇದೀವಿ. ಏನ್ ಅನ್ಸುತ್ತೆ ಸರ್ KRS ಅವರು ನೋಡ್ರಿ ಆಮೇಲೆ ಎಲ್ಲಾರ ಇದು ಅಕ್ಕಿ ಓದಿ ಕೊಡಲ್ಲ ಓದ್ನಪ್ಪ ಅಂದರೆ ಅವ್ರ ಹೆಸರು ಹೇಳಿದ್ನಪ್ಪ ಅಂದರೆ ಸುಮ್ಮನೆ ಕೊಡ್ತಾ ಇದ್ದಾರೆ. ಅಕ್ಕಿ ತಪ್ಪಿ ಏನಾದ್ರು ಕಮ್ಮಿ ಕೊಟ್ಟನಪ್ಪ ಅಂದರೆ ಅವ್ರು ಏನಾದ್ರು ಫೋನ್ ಮಾಡ್ಕೊಂಡ್ರೆ ಸುಮ್ಮನೆ ಕೊಡ್ತಾರೆ. KRS ಪಕ್ಷದವ್ರು ಹೇಳೋದಂದ್ರೆ ಎಲ್ಲ ವ್ಯವಸ್ಥೆಗಳು ಸರಿಯಾಗುತ್ತೆ. ಅವ್ರಿಗೆ ಹೆಂಗೆ ಅನ್ಬೋದು ಅವ್ರ ಕಡೆಯಿಂದ ನಾವು ಈಗ 3 ವರ್ಷ ಆಯ್ತು. ಈಗ 3 ವರ್ಷದಿಂದ ನಾವು ಅವರು ಫೇಸ್ಬುಕ್ನಲ್ಲಿ ಚಾಟಿಂಗ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಈಗ ಬಂದ ತಕ್ಷಣ ನಮ್ಗೆ ಖುಷಿ ಅನಿಸುತ್ತೆ. ಈಗ ನೀವು ಹೇಳಿದ್ರಲ್ಲ ಅಕ್ಕಿ ಕಡಿಮೆ ಕೊಟ್ಟಲ್ಲಿ ಎಲ್ಲ ಭ್ರಷ್ಟಾಚಾರ ನಡೆದಲ್ಲಿ KRS ಪಾರ್ಟಿಗೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನೀವೇನಾದ್ರು ಹೇಳಿದ್ರ? ಅನುಭವ ಬಂದಾಯ್ತಾ? ಅದು ಫೇಸ್ಬುಕ್ನಲ್ಲಿ ನೋಡಿದ್ನಲ್ಲ, ಅವಾಗಲಿಂದ ನಾವು ಅವ್ರಿಗೆ ಇಷ್ಟಪಡ್ತೇವೆ. ಲೈಕ್ ಮಾಡೋದು ಇಂಥ ಪಕ್ಷ ಬರ್ಬೇಕಾ ಬೇಡ? ಬರ್ಬೇಕು. ಈ ಥರ KRS ಪಾರ್ಟಿ ಅಂತಲ್ಲ, ಹೋರಾಟಗಾರರ ಪಕ್ಷ ಇದು. ಇದೇನು ರಾಜಕಾರಣ ಮಾಡೋದ್ರ ಜೊತೆಗೆ ಹೋರಾಟ ಮಾಡ್ತಾರೆ. ನಿಮ್ಮಂಥವ್ರೆ ಪೂರ್ತಿ ಹಿಂದುಳಿದವರು, ದುಡ್ಕೊಂಡು ತಿನ್ನೋರಿಗೆ ಪೊಲೀಸರು ಬಂದು 50 ಕೊಡು 100 ಕೊಡು ಅಂತ ಬಂದ್ರೆ KRS ಪಕ್ಷಕ್ಕೆ ಗಮನಕ್ಕೆ ತನ್ನಿ. ಇಲ್ಲ ನಾನು KRS ಪಕ್ಷದ ಕಾರ್ಯಕರ್ತ ಅಂತ ಹೇಳ್ಬೇಕು. ನಾನು KRS ಪಕ್ಷಕ್ಕೆ ಕೇಳ್ತೀನಿ ನೋಡು, ಯಾಕೆ ನೀನು ಕೊಡಬೇಕು? ಏನು ಅದೇನ 50-100 ರೂಪಾಯಿನ ಏನೋ ನನಗೆ ಸಾಲ ಕೊಟ್ಟಿದ್ದ ಅಥವಾ ನಾನು ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದೇನು ಚಾ ಕೊಡ್ತಿದ್ದ ಇಲ್ಲ. ಅದಕ್ಕೆ ಈಗ ನೀವು ಓಟ್ ಹಾಕಕ್ಕೆ ಬಂದೈತಿ, ಈಗ MP ಎಲೆಕ್ಷನಿಗೆ ಬಂದೈತಿ, ನೀವು ಹೆಂಗೆ ಮಾಡ್ತೀರಿ? ಯಾವ ಪಕ್ಷಕ್ಕೆ ಹಾಕ್ತೀವಿ? ನಾವು KRS ಪಕ್ಷಕ್ಕೆ ನಾವು ಪಕ್ಕ ಹಾಕೋದು ಅದಕ್ಕೆ ಯಾವುದಿಲ್ಲ ಪಕ್ಷಕ್ಕೆ. ಯಾಕಂದರೆ ಅವ್ರದ್ದು ಎಲ್ಲರ ಗಾಡಿ ಎಲ್ಲರೂ ಸಿಗಬೇಕಪ್ಪ, ಪೊಲೀಸರು ಹಿಡಿದಪ್ಪ ಅವ್ರು ಏನು ಮಾಡ್ತಾರೆ ಏನಿಲ್ಲ ಎಲ್ಲ ನಮ್ಗೆ ಅನುಭವ ಗೊತ್ತಾಗ್ಬಿಟ್ಟೈತಿ. ಹಾಗಾಗಿ ಅವರು ಏನಾರು ಇದ್ರು ಸಮಸ್ಯೆ ಇದ್ರು ಬಿಟ್ಟು